ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದಿರಿಗೆ, ಮಾತಾ ಭಗಿನಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಮುದ್ದು ಮಕ್ಕಳಿಗೆ ಗೀತಾ ಹೆಗಡೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ಕಳೆದ ಸಂಚಿಕೆಯಲ್ಲಿ ದೇವಕಿ 6 ಶಿಶುಗಳನ್ನು ಕಂಸ ಕೊಂದು ಮುಗಿಸಿದ ಅಂತ ನೋಡಿದೆವು. ಪಾಪ ದೇವಕಿಗೆ ತುಂಬ ದುಃಖಗೊಂಡಿದ್ದಾಳೆ. ಯಾರಿಗೆ ತಾನೇ ದುಃಖ ಆಗೋದಿಲ್ಲ? ಹುಟ್ಟಿದಂತಹ ಶಿಶುಗಳು ಅಕಸ್ಮಾತ್ತಾಗಿ ಸಾವನ್ನಪ್ಪಿದರೆ ಒಂದು ರೀತಿ ಅದು ದುಃಖವೇ. ಆದರೆ ಉದ್ದೇಶಪೂರ್ವಕವಾಗಿ ಮಗುವನ್ನು ಹೆತ್ತು ಕೊಡುವುದು, ತಗೊಂಡೋಗಿ ಅಣ್ಣನಿಗೆ ಒಪ್ಪಿಸೋದು, ಅಣ್ಣ ಕೊಂದು ಮುಗಿಸೋದು, ಯಾವ ತಾಯಿಯ ಹೃದಯವನ್ನು ಸಹಿಸ್ಕೊಳ್ತಾಳೆ? ತಾಯಿ ಹೃದಯ ಅಂತೆಲ್ಲ ಯಾರಿಗೂ ಸಹಿಸಲಿಕ್ಕೆ ಆಗದಿರುವಂತಹ ಸನ್ನಿವೇಶ ಅದು. ನೋಡಿದರೆ ಝಲ್ಲೆನಿಸುವಂಥದ್ದು. ಅವನು ತಗೊಳ್ಳೋದು ಆ ಶಿಶುವನ್ನು ತಿರುಗಿಸಿ ನೆಲಕ್ಕೆ ಅಪ್ಪಳಿಸೋದು, ಆ ಮಕ್ಕಳು ಪ್ರಾಣ ಬಿಡೋದು, ಶಿಶುಗಳು ಪ್ರಾಣ ಬಿಡುವಂಥದ್ದು. ಹೃದಯ ವಿದ್ರಾವಕವಾದಂತಹ ಸಂದರ್ಭ ಅದು. ಆದರೂ ಕಂಸನಿಗೆ ಒಂದು ಸ್ವಲ್ಪನೂ ಕರುಣೆ ಇಲ್ಲ. ಯಾಕೆ? ಸ್ವಾರ್ಥ ಬದುಕು. ತನ್ನನ್ನು ದೇವಕಿ 8ನೇ ಗರ್ಭ ತನ್ನನ್ನು ಕೊಲ್ತಾಳೆ, ನಾನು ಬದುಕಬೇಕು, ಹಾಗಾಗಿ ಅವರನ್ನು ಸಾಯಿಸೋದು, ಅದೇ ಮುಖ್ಯ ಗುರಿಯಾಗಿತ್ತು ಅವನಿಗೆ. ದೇವಕಿ 7ನೇ ಗರ್ಭಕ್ಕೆ ಪ್ರವೇಶಿಸಿದ್ದಾಳೆ. ಅಂದರೆ 7ನೇ ಗರ್ಭವನ್ನು ಧರಿಸುವಂತಹ ಸಮಯ. ಶ್ರೀಮನ್ನಾರಾಯಣ ಹೇಳ್ತಾನೆ, ಶ್ರೀಮನ್ನಾರಾಯಣ ಶೇಷನಾಗನಿಗೆ ಹೇಳ್ತಾನೆ. ಶೇಷನಾಗ ಅಂದರೆ ಅವನು ಮಲಗಿಕೊಳ್ಳುವಂತಹ ಶೇಷಶಯನ. ಹಾವಿನ ಮೇಲಲ್ವ ಮಲಗಿದ್ದು ನಾರಾಯಣ. ಅವನಿಗೆ ಹೇಳ್ತಾನೆ, ನಾರಾಯಣ ಶೇಷನಾಗ ಹೋಗು, ಭೂಲೋಕಕ್ಕೆ ಹೋಗು, ನೀನು ಅಲ್ಲಿ ದೇವಕಿಯ ಗರ್ಭದೊಳಗೆ ನೀನು ಸೇರಿಕೊ ಅಂತ ಹಾವಿಗೆ ಹೇಳ್ತಾನೆ. ಅವನು ಸರಿಯಿಂದ ನೇರವಾಗಿ ಭೂಮಿಗೆ ಬಂದು ಅವಳ ಗರ್ಭದೊಳಗೆ ಸೇರಿಕೊಂಡ. ದೇವಕಿಗೆ ತನ್ನ ಗರ್ಭದಲ್ಲಿ ಮತ್ತೆ ಮಗುವಾಗುವ ಹಂತದಲ್ಲಿ ಉಂಟು, ನಾನು ಗರ್ಭವನ್ನು ಧರಿಸಿದ್ದೇನೆ ಹೇಳುವಂಥದ್ದನ್ನು ತಿಳಿದು ಅವಳಿಗೆ ತುಂಬ ಸಂತೋಷ. ಮತ್ತೊಂದು ಕಡೆ ದುಃಖ. ಯಾಕಂತಂದರೆ ಮತ್ತೆ ಮಗುವನ್ನು ಹೆತ್ತು ನನ್ನ ಅಣ್ಣನಿಗೆ ಕೊಡಬೇಕಲ್ಲ ಎಂಬುದಂತಹ ಚಿಂತೆ. ಮತ್ತೊಂದು ಕಡೆ ಒಳಗೆ ಏನೋ ಒಂದು ರೀತಿಯ ಆನಂದ. ಯಾಕಂತಂದರೆ ಒಳಗೆ ಒಳ್ಳೆಯ ಗರ್ಭ ಇದ್ದರೆ ಮನಸ್ಸು ಯಾವಾಗಲೂ ಸಂತೋಷದಿಂದ ಇರ್ತದಂತೆ. ದೇವಕಿಗೂ ಸಹ ಹಾಗೆ ಆಯಿತು, ಭಾರಿ ಖುಷಿಯಿಂದಿದ್ಲು. ಇದನ್ನು ನಾರಾಯಣ ಗಮನಿಸಿದ. ದೇವರು ಮಹಾವಿಷ್ಣು ಗಮನಿಸಿದ ದೇವಕಿಯನ್ನು. ಇವಳು ಭಯಗೊಂಡಿದ್ದಾಳೆ. ಯಾಕೆ? ಆ ಕಂಸನಿಗೆ ಭಯಗೊಂಡಿದ್ದಾಳೆ. ಸಂತೋಷ, ಏನೋ ಒಂದು ರೀತಿ ಒಳ್ಳೆಯ ಗರ್ಭ ಇರ್ಬೋದು ಅಂಥೇಳಿ ಸಂತೋಷ ಅವಳಿಗೆ. ಹಾಗಾಗಿ ಅವನು ಏನು ಮಾಡಿದ ಅಂದರೆ ಯೋಗಮಾಯೆಯನ್ನು ಕರೆದ. ಯೋಗಮಾಯೆ ಅಂದರೆ ಯಾರು? ಅವಳು ದುರ್ಗೆ. ಆ ಯೋಗಮಾಯೆಯನ್ನು ಕರೆದು, ನೋಡು, ನೀನು ನೇರವಾಗಿ ಭೂಮಿಗೆ ಹೋಗಿ ಅಲ್ಲಿ ದೇವಕಿ ಗರ್ಭವನ್ನು ಧರಿಸಿದ್ದಾಳೆ. ಆ ಭ್ರೂಣವನ್ನು ಕರ್ಷಣ ಮಾಡು, ಅಂದರೆ ಸೆಳೆದು ಬಿಡು. ಅದನ್ನು ತಗೊಂಡು ಹೋಗಿ ನಂದಗೋಕುಲದಲ್ಲಿ ಈ ಗೋವುಗಳನ್ನು ಕಾಯುವ ರಾಜ ನಂದಗೋಪ ಅಂತಿದ್ದಾನೆ. ಅವರ ಮನೆಯಲ್ಲಿ ವಸುದೇವನ ಇನ್ನೊಬ್ಬಳು ಪತ್ನಿ ರೋಹಿಣಿ ಇದ್ದಾಳೆ. ಆ ರೋಹಿಣಿಯ ಗರ್ಭಕ್ಕೆ ಅದನ್ನು ಕೊಂಡು ಹೋಗಿ ಸೇರಿಸಿಬಿಡು ಅಂತ ವಿಷ್ಣು ಆದೇಶ ಮಾಡಿದ ಯೋಗಮಾಯೆಗೆ. ಯೋಗಮಾಯೆ ಬಂದು ದೇವಕಿಯ ಗರ್ಭದಿಂದ ಆ ಭ್ರೂಣವನ್ನು
ಸೆಡೆಲ್ಲು. ಆ ಸಂದರ್ಭದಲ್ಲಿ, ಸೆಳೆಯುವಂತಹ ಸಂದರ್ಭದಲ್ಲಿ ದೇವಕಿ ಒಂದು ರೀತಿ ಹೊಟ್ಟೆಯಲ್ಲಿ ವೇದನೆ 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 ಆಗಿ, ಆಯಿತು ನನ್ನ ಹೊಟ್ಟೆಯಲ್ಲಿರುವಂಥ ಶಿಶು ಈಗ ಹೋಗ್ತಿದೆ ಅಂತ ಹೇಳ್ತಾ ಇದ್ದಂತೆ ಭ್ರೂಣ ಜಾರಿ ಹೋಯಿತು, ಅಂದರೆ ಗರ್ಭಪಾತ ಆಯಿತು. ಆಗ ಯೋಗಮಾಯ ಭ್ರೂಣವನ್ನು ತೆಗೆದುಕೊಂಡು ಹೋಗಿ ನಂದಗೋಕುಲಕ್ಕೆ ಹೋದಳು. ಅಲ್ಲಿ ಏನಾಗಿತ್ತು ಅಂದರೆ ರೋಹಿಣಿಗೆ 3 ತಿಂಗಳಾಗಿತ್ತು. 3 ತಿಂಗಳ ಅಂಥ ಸಂದರ್ಭದಲ್ಲಿ ಇಲ್ಲೊಂದು ಸಂದರ್ಭ ಒಂದು ವಿಷಯ ಹೇಳ್ತೇನೆ. 3 ತಿಂಗಳು ಹೇಗಾಗಿತ್ತು ಅಂತ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಬರಬಹುದು. ಯಾಕಂತಂದರೆ ವಸುದೇವ ಇರುವುದು ಜೈಲಿನಲ್ಲಿ, ಇವನು ಇರುವುದು ನಂದಗೋಕುಲದಲ್ಲಿ. ಹೇಗೆ ಸಾಧ್ಯ ಅಂತ ಅನಿಸ್ಬೋದು. ವಸುದೇವನ ಹೆಂಡತಿಯರನ್ನು, ಪತ್ನಿಯರನ್ನು ಆವಾಗ ಸೆರೆಮನೆಗೆ ಕಳಿಸಿಕೊಡ್ತಿದ್ದಂತೆ ಕಂಸ. ಯಾವಾಗ ಅವರು ಗರ್ಭವನ್ನು ಧರಿಸ್ತಾರೋ ಅವರನ್ನು ಅಲ್ಲಿಂದ ತೆಗೆದು ಬೇರೆ ಕಡೆ ಇಟ್ಟುಬಿಡ್ತಿದ್ದಂತೆ. ಹಾಗೆ ರೋಹಿಣಿಯನ್ನು ಕೂಡ ಹಾಗೆ ಮಾಡಿದ್ದ ಕಂಸ. ಅವಳೀಗ 3 ತಿಂಗಳ ಗರ್ಭಿಣಿ ಅಂತ ಗೊತ್ತಾದ ಸಂದರ್ಭದಲ್ಲಿ ಅವಳನ್ನು ನಂದಗೋಕುಲದಲ್ಲಿ ಕಳಿಸಿಕೊಟ್ಟಿದ್ದ. ಅವಳಿಗೆ 3 ತಿಂಗಳಾಗಿತ್ತಲ್ವಾ, 3 ತಿಂಗಳಾಗಿತ್ತು. ಇವಳೇನು ಮಾಡಿದ್ದು, ಯೋಗಮಾಯೆ ಅಲ್ಲಿಗೆ ಹೋಗಿ ಅವಳ 3 ತಿಂಗಳ ಭ್ರೂಣವನ್ನು ತೆಗೆದುಬಿಟ್ಲು. ಆಗ ಏನನ್ನಿಸ್ತು ರೋಹಿಣಿಗೆ, ಅವಳಿಗೂ ಕೂಡ ಹೋಯ್ತು ನನ್ನ ಗರ್ಭ ಜಾರ್ತಾ ಉಂಟು ಅನುಭವಕ್ಕೆ ಬರ್ತಾ ಉಂಟು, ಅವಳಿಗೆ ಜಾರ್ತಾ ಉಂಟು ಆಯಿತು ಹೋಯಿತು ಅಂತೇಳಿ ಗರ್ಭಪಾತ ಆಯಿತು ಅಂತ ಅಂದ್ಕೊಂಡು ಅವಳಿಗೆ ತುಂಬ ಬೇಸರವಾಗಿ ನಿದ್ದೆ ಮಾಡಿಬಿಟ್ಲು. ಆ ನಿದ್ದೆಯಲ್ಲಿ ಯೋಗಮಾಯ ಹೇಳ್ತಾಳೆ, ಚಿಂತೆ ಪಡಬೇಡ, ಭಯ ಪಡಬೇಡ, ನಿನ್ನ ಆ ಗರ್ಭ ಹೋದರೂ ಸಹ ಮತ್ತೊಂದು ಭ್ರೂಣವನ್ನು ನಿನ್ನ ಗರ್ಭದಲ್ಲಿ ಇಡ್ತಾ ಇದ್ದೇನೆ ನಾನು ಅಂತ ಹೇಳಿ ದೇವಕಿಯ ಉದರದಲ್ಲಿರುವಂತಹ ಭ್ರೂಣವನ್ನು ತೆಗೆದು ರೋಹಿಣಿಯ ಗರ್ಭಕ್ಕೆ ಸೇರಿಸಿಬಿಟ್ಲು. ಸ್ವಲ್ಪ ಹೊತ್ತಿನ ನಂತರ ಇವಳಿಗೆ ಎಚ್ಚರ ಆಯಿತು. ಎಚ್ಚರ ಆಗಿ ಆಚೆ ಈಚೆ ನೋಡ್ತಾಳೆ. ಹೊಟ್ಟೆಯಲ್ಲಿ ಮತ್ತೆ ಪುನಃ ಏನೋ ಒಂದು ಸೇರ್ಕೊಂಡು ಹಾಗೆ ಅನ್ನಿಸ್ತು ಅವಳಿಗೆ. ಮತ್ತೇನಿಲ್ಲಲ್ಲ ಹೀಗಾಗಿದೆ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ಲು. ಸಾದಾ ಮನುಷ್ಯಳಾಗೆ ಸಂತೋಷದಿಂದ ಇದ್ಲು. ಇಲ್ಲಿ ಈ ಕಡೆ ದೇವಕಿ ಗರ್ಭಪಾತ ಆಗಿ ಹೋಯಿತು ಅಂತ ಎಲ್ಲ ಕಡೆ ಸುದ್ದಿ ಹೋಗೋಯ್ತು. ದೇವಕಿಗೆ, ಕಂಸನಿಗಂತೂ ಸಂತೋಷ. ಯಾಕಂತಂದ್ರೆ ಹೋಯ್ತಲ್ಲ, 7ನೇದು ಹೋಯ್ತಲ್ಲ, ನಾನು ಕೊಲ್ಲುವ ಸಾಹಸವೇ ಬೇಡ, ಹೋಯ್ತು ಅಂತೇಳಿ ಅವನಿಗೆ ಖುಷಿ. ಇಲ್ಲಿ ರೋಹಿಣಿಗೆ ದಿನಗಳು ತುಂಬಿದ ಹಾಗೆ ಒಂದು ಶುಭ ಮುಹೂರ್ತದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಳು. ಅವನೇ ಬಲರಾಮ. ಹಾಗಾದರೆ ಬಲರಾಮ ಬಂದಾಯಿತು, ಕೃಷ್ಣ ಬರಬೇಕಲ್ವಾ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.